ಕುಡಿತ ಬೇಡ ಎಂದಿದ್ದಕ್ಕೆ ಗಂಡನಿಂದಲೇ ಹೆಂಡತಿಯನ್ನ ಕೊಲೆ ಮಾಡಿರುವ ಘಟನೆ ಹುದುಗೂರು ಗ್ರಾಮದಲ್ಲಿ ಭಾನುವಾರ ನಡೆದಿದೆ. 30 ವರ್ಷದ ಪಾವನಿ ಕೊಲೆಯಾದ ದುರ್ದೈವಿಯಾಗಿದ್ದಾರೆ. ಪತಿ ರಾಘವೇಂದ್ರ ಲಾರಿ ಚಾಲಕನಾಗಿದ್ದು ಪ್ರತಿದಿನ ಕುಡಿದು ಮನೆಗೆ ಬಂದು ನನ್ನ ಮಗಳಾದ ಪಾವನಿ ಮೇಲೆ ಗಲಾಟೆ ಮಾಡ್ತಾ ಇರ್ತಾನೆ ಹಾಗೂ ಮನೆಗೆ ಯಾವುದೇ ಹಣವನ್ನ ಸಹ ನೀಡ್ತಾ ಇರಲಿಲ್ಲ. ಆದ್ರಿಂದ ಬೇರೆ ಮನೆ ಮಾಡಲು ಹೇಳಿದಾಗ ನಗರದ ನಾಗಪ್ಪ ಬ್ಲಾಕ್ನಲ್ಲಿ ಬಾಡಿಗೆ ಮನೆ ಮಾಡಿ ವಾಸವಿರ್ತಾನೆ. ಮತ್ತೆ 1 ವರ್ಷದ ಹಿಂದೆ ಹುದುಗೂರಿಗೆ ವಾಪಸ್ ಬಂದು ತಮ್ಮ ತಂದೆ ತಾಯಿ ಪಕ್ಕದ ಮನೆಯಲ್ಲಿ ವಾಸವಿರ್ತಾನೆ. ಅಲ್ಲಿಯೂ ಸಹ ಗಲಾಟೆ ಮುಂದುವರೆದಿದ್ದು ಭಾನುವಾರ ಮಧ್ಯಾಹ್ನ ರಾಘವೇಂದ್ರ ಫೋನ್ ಮಾಡಿ ನಿನ್ನ ಮಗಳು ಕುಡಿದು ಬಂದಿರುವುದಕ್ಕೆ ಗಲಾಟೆ ಮಾಡ್ತಾ ಇದ್ದಾಳೆ ನನಗೆ ಎಂದು ತಿಳಿಸಿದ್ದಾನೆ ಎಂದು ರಾಘವೇಂದ್ರ ತಿಳಿಸಿದ್ದು ಮತ್ತೆ 4:30 ಗಂಟೆಗೆ ಫೋನ್ ಮಾಡಿ ನಿನ್ನ ಮಗಳು ಸತ್ತು ಹೋಗಿದ್ದಾಳೆ ಎಂದು ತಿಳಿಸಿದ್ದಾನೆ. ತಕ್ಷಣ ನಾನು ನನ್ನ ಕುಟುಂಬದವರು ನಗರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೋಡಿದಾಗ ನನ್ನ ಮಗಳ ಕತ್ತಿನ ಬಲಭಾಗದಲ್ಲಿ ಬಿಗಿದಿರುವ ಗುರುತುಗಳು ಇದ್ದು ಬಟ್ಟೆ ಅಥವಾ ಹಗ್ಗದಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿರುತ್ತಾನೆ ಎಂದು ಮೃತ ಪಾವನಿ ತಂದೆ ಲಕ್ಷ್ಮೀನಾರಾಯಣ ಗ್ರಾಮಾಂತರ ಠಾಣೆಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಧನಂಜಯ, NKS TV4 ಗೌರಿಬಿದನೂರು.